ಆತ್ಮೀಯರೇ ಎಲ್ರಿಗೂ ನಮಸ್ತೆ. ಯುಡೈಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಪ್ರೋಗ್ರೆಷನ್ ಆಕ್ಟಿವಿಟಿನ ಬಿಟ್ಟಿದ್ದಾರೆ 2024-25ನೇ ಸಾಲಿನಿಂದ 25-26ನೇ ಸಾಲಿಗೆ ಇದು ಮಾಡಲಿಕ್ಕೆ ನಮ್ಮ ಮೊಬೈಲ್ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡೋಣ. ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಬೇಕು. ಯುಡೈಸ್ ಪ್ಲಸ್ .gov.in ಅಂತ ಟೈಪ್ ಮಾಡಿದ್ರು ಆಗುತ್ತೆ. ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿದರೆ ನಮಗೆ ಈ ರೀತಿಯಾಗಿ ಯುಡೈಸ್ ಪ್ಲಸ್ ಲಿಂಕ್ ಸಿಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಆಗ್ತಕ್ಕಂಥ ಪ್ರೋಸೆಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಈ ರೀತಿ ಹೋಮ್ ಪೇಜ್ ಬರುತ್ತೆ ಯುಡೈಸ್ ಪ್ಲಸ್ದು. ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಈ ರೀತಿ ಫುಲ್ ಸ್ಕ್ರೀನ್ ಬರಬೇಕು ಅಂದರೆ ಇಲ್ಲಿ ಮೇಲೆ 3 ಚುಕ್ಕಿ ಇರೋಂಥದ್ದನ್ನ ಮೊಬೈಲಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಸ್ ಮೇಲೆ ಸ್ಕ್ರಾಲ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಏನು ಕಾಣಿಸ್ತಾ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಈ ರೀತಿ ಫುಲ್ ಪೇಜ್ ಬರುತ್ತೆ. ಎಲ್ಲ ವರ್ಕ್ ಮೊಬೈಲಲ್ಲೇ ಮಾಡ್ತಾ ಇರೋದ್ರಿಂದ ಎಲ್ಲ ವರ್ಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇದನ್ನು ಝೂಮ್ ಮಾಡ್ಕೊಳ್ಳಿ ಬೇಕಾದರೆ. ನೆಕ್ಸ್ಟು ಆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಸೆಲೆಕ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಕರ್ನಾಟಕ ಸ್ಟೇಟ್ ಸಿಗುತ್ತೆ. ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಗೋ ಅಂತ ಪಕ್ಕದಲ್ಲಿ ಏನು ಆಪ್ಷನ್ ಇದೆ ಅದನ್ನು ಕೊಡಿ. ನೆಕ್ಸ್ಟು ನಮಗಿಲ್ಲಿ ಹಲವಾರು ಮಾಡ್ಯೂಲ್ಸ್ಗಳಿದೆ, ಇದೆಲ್ಲದನ್ನು ಸಹ ಮುಂದೆ ಹಂತಗಳಲ್ಲಿ ಮಾಡಬೇಕು. ಈಗ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಇದು ಕೊಟ್ಟಿದ್ದಾರೆ, ಇದರಲ್ಲಿ ನಾವು ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡಬೇಕು. ಇಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಮಾಡ್ಯೂಲ್ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಏನು ಮಾಡಬೇಕು ಅಂದರೆ 2024-25ನೇ ಸಾಲಿನಲ್ಲಿ ಇದ್ದಂಥ ಮಕ್ಕಳನ್ನೆಲ್ಲನೂ ಸಹ ಪ್ರಮೋಟ್ ಮಾಡಿ ಅದರ ಆಪ್ಷನ್ನು ಇಲ್ಲಿ 2025-26 ಅಂತ ಆಪ್ಷನ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ 2025-26 ಆಪ್ಷನ್ ಮೇಲೆ. ನೆಕ್ಸ್ಟು ನಮಗೆ ಈ ರೀತಿಯಾಗಿ ಯುಡೈಸ್ ಪ್ಲಸ್ದು ಪೇಜ್ ಬರುತ್ತೆ. ಇಲ್ಲಿ ನಾವು ಇದು ಡ್ಯಾಶ್ ಬೋರ್ಡಲ್ಲಿ ನೋಡ್ತಾ ಇದ್ದೀವಿ, ಎಲ್ಲ 0 ಇದೆ. ಇನ್ನು ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡಿಲ್ಲ, ಇಂಪೋರ್ಟ್ ಮಾಡಿಲ್ಲ. ಸುಮಾರು ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಎನ್ರೋಲ್ ಮಾಡಿದಾಗ ಎಲ್ಲದು ಸಹ ಅದು ಕಂಪ್ಲೀಟ್ ಆಗುತ್ತೆ. ಇನ್ನು GP ಎಲ್ಲ ಮಾಡಬೇಕು. ಈಗ ಇಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಈ ಆಪ್ಷನ್ ಇದೆ. ಇದೊಂದೇ ಆಪ್ಷನ್ನಲ್ಲಿ ಈಗ ಸದ್ಯಕ್ಕೆ ವರ್ಕ್ ಮಾಡೋಕ್ಕಾಗಂಥದ್ದು. ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತ ಒಂದಿದೆ. ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸಲ್ಲಿ ಆಕ್ಟಿವ್ ಸ್ಟೂಡೆಂಟ್ಸ್ ಅಂತ ಇದು ಯಾವಾಗ ಅಂದರೆ ಈಗ ನಮಗೆ 0 ಕಾಣಿಸುತ್ತೆ, ಅಲ್ಲಿ ಮಕ್ಕಳು ತೋರಿಸಲ್ಲ. ಪ್ರೋಗ್ರೆಷನ್ ಆಕ್ಟಿವಿಟಿನ ಮಾಡಿ ಫೈನಲೈಸ್ ಮಾಡಿದ ಮೇಲೆ ಇಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸಲ್ಲಿ ನಾವು ಮಕ್ಕಳು ಬಂದಿರೋದನ್ನ ನೋಡ್ಕೋಬಹುದು. ಈಗ ಫಸ್ಟು ಇದರಲ್ಲೇ ನಾವು ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಇದರಲ್ಲಿ ಪ್ರೋಗ್ರೆಷನಲ್ಲಿ ಹೋಗಿ ಇದರಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತಲೇ ಕೊಟ್ಟಿದ್ದಾರೆ. ಈ ಪ್ರೋಗ್ರೆಷನ್ ಆಕ್ಟಿವಿಟಿ ಮಾತ್ರ ಮಾಡಬೇಕು. ಸೊ ಪ್ರೋಗ್ರೆಷನ್ ಆಕ್ಟಿವಿಟಿನ ಈಗ ಮಾಡೋದು ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೈಟಿಗೆ ಮೇಲೆ ಪ್ರೋಗ್ರೆಷನ್ ಮಾಡಿಲ್ಲ ಅಂತ ಬರುತ್ತೆ. ಇದರಲ್ಲಿ ನಮಗೆ ವ್ಯೂ ಸಮ್ಮರಿ ಮಾಡ್ಕೋಬೋದು, ನೋಡ್ಬೋದು. ಅನಂತರ ಫೈನಲ್ ಪ್ರೋಗ್ರೆಷನ್ ಮಾಡ್ಕೊಳ್ತಕ್ಕಂಥದ್ದು ಕೊನೆಗೆ ಎಲ್ಲ ಆದಮೇಲೆ ಫೈನಲೈಸ್ ಪ್ರೋಗ್ರೆಷನ್ನ ಮಾಡಿ ಈಗಲೇ ಮಾಡಬಾರ್ದು. ಸೊ ಈಗ ಪ್ರೋಗ್ರೆಷನ್ ಮಾಡ್ಯೂಲ್ ಗೋ ಅಂತ ಇದೆ, ಈಗ ಇದ್ರ ಗೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೋದ ವರ್ಷ 2024-25ನೇ ಸಾಲಿನಲ್ಲಿದ್ದಂಥ ಎಲ್ಲ ಮಕ್ಕಳು ಸಿಗಬೇಕು. ಸೊ ಫಸ್ಟು ನಾವು ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಾಸು ಮತ್ತು ಸೆಕ್ಷನ್ನು ಎರಡನ್ನೂ ಸೆಲೆಕ್ಟ್ ಮಾಡ್ಕೊಂಡು ಗೋ ಅಂತ ಕೊಡಬೇಕು. ಗೋ ಅಂತ ಕೊಡಿ. ಇಲ್ಲಿ ಕ್ಲಾಸು ಹೋದ ವರ್ಷ 1ನೇ ಕ್ಲಾಸ್ ಮಕ್ಕಳು ನಮ್ಮ ಶಾಲೆಯಲ್ಲಿ ಇರಲಿಲ್ಲ, ಸೊ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಯಾಕೆಂದರೆ ಅದು ಫೈನಲೈಸ್ ಮಾಡಲೇಬೇಕು. ಸೊ 1ನೇ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಇಲ್ಲಿ ಫಸ್ಟು ಫೈನಲೈಸ್ ಮಾಡ್ಕೊಂಡೆ ಮುಂದಕ್ಕೆ ಹೋಗ್ತೀನಿ. ಯಾಕೆಂದರೆ ಒಂದು ಕ್ಲಾಸ್ ಬಿಟ್ಟರು ಲಾಸ್ಟ್ ಫೈನಲೈಸ್ ಏನಿದೆ ಅದು ಆಗೋದಿಲ್ಲ. ಸೊ ಇಲ್ಲಿ ಏನು ಮಾಡಬೇಕು, ಮಕ್ಕಳೇನು ಬರೋಲ್ಲ, ಇಲ್ಲಿ ಕೆಳಗಡೆ ಬರೀ ಫೈನಲೈಸ್ ಅಂತ ಮಾತ್ರ ಇರುತ್ತೆ. ನಾನು ಈಗಾಗಲೇ ಮಾಡಿಬಿಟ್ಟೆ. ಫೈನಲೈಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೇಳುತ್ತೆ, ಓಕೆ ಕೊಡಿ. ಅದು 1ನೇ ಕ್ಲಾಸ್ದು ಇಲ್ಲಿ ಮಕ್ಕಳಿಲ್ಲ ಅಂದರೂ ಸಹ ಇದು ಫೈನಲೈಸ್ ಮಾಡಬೇಕು, ಇದು ನೆನಪಿರಲಿ. 2ನೇ ಕ್ಲಾಸನ್ನು ಮಕ್ಕಳಿದ್ದಾರೆ, ಸೆಲೆಕ್ಟ್ ಮಾಡ್ಕೊತೀನಿ, ಸೆಕ್ಷನ್ ಕೊಡ್ತೀನಿ, ಮತ್ತು ಇಲ್ಲಿ ಗೋ ಅಂತ ಕೊಡ್ತೀನಿ. ಗೋ ಕೊಟ್ಟ ಮೇಲೆ 2ನೇ ಕ್ಲಾಸಲ್ಲಿ ಮಕ್ಕಳಿದ್ರು ಹೋದ ವರ್ಷ, ಸೊ ಮಕ್ಕಳು ಇಲ್ಲಿ
ಶೋ ಆಗ್ತಾರೆ. ಮಕ್ಕಳ ಮುಂದೆ ಇಷ್ಟು ಆಪ್ಷನ್ ಇದೆ, ಮುಖ್ಯವಾಗಿ ಪ್ರೋಗ್ರೆಷನ್ ಸ್ಟೇಟಸ್ ಇದೆ, ಪರ್ಸೆಂಟೇಜು, ಮಾರ್ಕ್ಸ್, ಅಟೆಂಡೆನ್ಸು ಮತ್ತು ಪ್ರಮೋಟೆಡ್ ಅಂತ ಇದೆ. ಇಲ್ಲಿ ಪ್ರಮೋಟೆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅಂತ ಇದೆ. ಇಲ್ಲಿ ಪರ್ಸೆಂಟೇಜ್ ಮಾರ್ಕ್ಸು 100ಕ್ಕೆ ಎಷ್ಟು, 84 ಈ ರೀತಿ ಅದನ್ನು ಎಂಟ್ರಿ ಮಾಡ್ಕೊಂಡು, ನಂಬರ್ ಆಫ್ ಮಗು ಅಟೆಂಡ್ ಆಗಿದ್ದ ಹಾಜರಾದ ದಿನಾಂಕಗಳನ್ನ 206 ಕೊಡ್ತೀನಿ. ನೆಕ್ಸ್ಟು ಈ ಸ್ಕೂಲಿಂಗ್ ಸ್ಟೇಟಸ್ ಅಂತ ಇದೆ. ಇದರಲ್ಲಿ ಸ್ಟೂಡೆಂಟ್ ಇನ್ ಸೇಮ್ ಸ್ಕೂಲ್ ಆದರೆ, ಅಂದರೆ ಹೋದ ವರ್ಷ ನಮ್ಮ ಸ್ಕೂಲಲ್ಲಿ ಇದ್ದ ಮಗು ಈ ವರ್ಷನೂ ನಮ್ಮ ಸ್ಕೂಲಿಗೆ ಬಂದಿದೆ ಅನ್ನೋದಾದರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಕೊಡಿ. ಅಥವಾ ಬೇರೆ ಶಾಲೆಗೆ ಹೋಗಿದೆ ಅಂತ ಅಂದರೆ, ಟಿ ಸಿ ತಗೊಂಡು ಹೋಯ್ತು ಅಂತ ಅಂದರೆ, ಈಗ ಲಾಸ್ಟ್ ಮಾರ್ಚಲ್ಲಿ ಲೆಫ್ಟ್ ವಿತ್ ಟಿ ಸಿನ ಕೊಟ್ಟು, ಅನಂತರ ಇಲ್ಲಿ ಕ್ಲಾಸ್ ಇದೆ, ಸೆಕ್ಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎ ಸೆಕ್ಷನ್ ಮಾಮೂಲಿ ಇರುತ್ತೆ, ಅದನ್ನು ಕೊಡಿ. ಆನಂತರ ಇದು ಮೊಬೈಲಲ್ಲಿ ಸ್ವಲ್ಪ ಸ್ಕ್ರೀನ್ ಆ ಕಡೆ ಈ ಕಡೆ ಆಡಬೇಕು ಅಂದರೆ ಝೂಮ್ ಇನ್ನು ಝೂಮ್ ಔಟ್ ಮಾಡ್ಕೊಳ್ಳಿ. ಸೊ ಈ ಕಡೆ ಹಿಂಗೆ ಮಾಡ್ಕೊಂಡ್ರೆ ಈ ಕಡೆ ಲಾಸ್ಟ್ ಇನ್ನೊಂದು ಆಪ್ಷನ್ ಇದೆ, ಸ್ಟೇಟಸ್ ಪೆಂಡಿಂಗ್ ಅಂತ ಕಾಣಿಸ್ತಾ ಇದೆ. ಇದನ್ನು ಅಪ್ಡೇಟನ್ನು ಕೊಡಬೇಕು. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಸ್ಟೇಟಸ್ಸು ಡನ್ ಅಂತ ಬರುತ್ತೆ ಗ್ರೀನ್ ಕಲರಲ್ಲಿ. ಸೊ ಇಲ್ಲಿ ಫಸ್ಟು ಇದನ್ನು ಕೊಡಿ. ನೆಕ್ಸ್ಟ್ ಇಲ್ಲಿ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಓಕೆ ಅಂತ ಇದೆ, ಓಕೆನ ಕೊಡಿ. ಓಕೆ ಕೊಟ್ಟಾದ ನಂತರ ನಮಗೆ ಇಲ್ಲಿ ನೋಡ್ಬೋದು ಡನ್ ಅಂತ ಗ್ರೀನ್ ಕಲರ್ ಬಂತು. ಈ ಮಗುದು ಪ್ರೋಗ್ರೆಷನ್ ಆಕ್ಟಿವಿಟಿ ಮುಗಿದಿದೆ. ಬಟ್ ಇಲ್ಲಿ ಫೈನಲೈಸ್ ಅಂತ ಏನಿದೆ ಕೆಳಗಡೆ ಅದನ್ನು ಕೊಡಲೇಬೇಕು. ಈ ಫೈನಲೈಸ್ ಕೊಟ್ಟರೆ ಅದು ಮುಂದಕ್ಕೆ ಹೋಗ್ತಕ್ಕಂಥದ್ದು ಮಗುದು ಏನು ಅಪ್ಡೇಟ್ ಮಾಡಿದ್ದೀವಿ ಅದು. ಇಲ್ಲಿ ಫೈನಲೈಸ್ ಮಾಡಿದಾಗ ಈ ರೀತಿಯಾಗಿ ಕೇಳುತ್ತೆ, ಪ್ರಮೋಟೆಡ್ ಬೈ ಎಕ್ಸಾಮಿನೇಷನಲ್ಲಿ ಇಟ್ಟಿದ್ದು ಒಂದು ಮಗು ಆಗಿದೆ, ಟೋಟಲ್ ಒಂದು ಮಗು ಆಗಿದೆ. ಇಲ್ಲಿ ಕನ್ಫರ್ಮ್ ಮಾಡಿ ಅಂತ ಗೊತ್ತೆ. ಕನ್ಫರ್ಮ್ ಮಾಡಿದ ಮೇಲೆ ಇಲ್ಲಿ ಇದು ಆಯಿತು, ಸಕ್ಸಸ್ಫುಲ್ ಆಯಿತು. ಅಲ್ಲಿಗೆ ಇಷ್ಟು ಓಕೆ ಕೊಟ್ಟರೆ ಇಷ್ಟು ಒಂದು ಮಗುದು ಇದು ದಿನ ಮಾಡ್ಕೊತಕ್ಕಂಥದ್ದು. ಮತ್ತೆ ಬೇಕಾದ್ರೆ ಅಪ್ಡೇಟನ್ನು ಸಹ ಅಲ್ಲೇ ಕರೆಕ್ಷನ್ ಅಂತ ಇದೆ ಅದರಲ್ಲೇ ಮಾಡ್ಬೋದು. ಇದೇ ರೀತಿ ಎಲ್ಲ ಕ್ಲಾಸ್ನೂ ಸಹ ಮಾಡ್ಕೋಬೇಕು. 3ನೇ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊತೀನಿ, ಎ ಸೆಕ್ಷನ್ ಕೊಡ್ತೀನಿ, ಗೋ ಅಂತ ಕೊಡ್ತೀನಿ. ಗೋ ಅಂತ ಕೊಟ್ಟರೆ ಕೆಳಗಡೆ ಮಕ್ಕಳು ಬರ್ತಾರೆ. ಈ ಮಕ್ಕಳ ಮುಂದೆಲ್ಲ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ ರೆಡ್ಡಲ್ಲಿ. ಇದನ್ನೆಲ್ಲದನ್ನು ಸಹ ಇವೆಲ್ಲದು ಪ್ರೋಗ್ರೆಷನ್ ಆಕ್ಟಿವಿಟಿಲಿ ಮಾರ್ಕ್ಸು, ಪರ್ಸೆಂಟೇಜು, ಇದನ್ನೆಲ್ಲ ಸ್ಟಡಿಂಗ್ ಬೈ ಸೇಮ್ ಸ್ಕೂಲು ಅಥವಾ ಲೆಫ್ಟು ಇದನ್ನು ಕೊಟ್ಟು ಇಲ್ಲಿ ಮಾಡ್ಬೋದು. ಕರೆಕ್ಷನ್ ಆಪ್ಷನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ, ಅಪ್ಡೇಟನ್ನು ಕೊಟ್ಟು ಫೈನಲೈಸ್ನ ಕೊಡಬೇಕು. ಇದೇ ರೀತಿಯಾಗಿ ಎಲ್ಲ ಕ್ಲಾಸ್ನೂ ಸಹ ಕೊಡಬೇಕು. ಕೊಟ್ಟಾದಮೇಲೆ ಇಲ್ಲಿ ಲಾಸ್ಟ್ ನಮಗೆ ಪ್ರೋಗ್ರೆಷನ್ ಮಾಡ್ಯೂಲಲ್ಲಿ ಫೈನಲೈಸ್ ಪ್ರೋಗ್ರೆಷನ್ ಅಂತ ಇದೆ. ಇದನ್ನು ಪ್ರೋಗ್ರೆಷನ್ನ ಫೈನಲೈಸ್ ಮಾಡೋಕ್ಕೆ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಇದನ್ನು ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ಇದು ಫೈನಲೈಸ್ ಆಗುತ್ತೆ. ಇದು ಎಲ್ಲ ಮಕ್ಕಳದು ಪ್ರೋಗ್ರೆಷನ್ ಆಕ್ಟಿವಿಟಿ, ಸ್ಟಡಿಂಗ್ ಇನ್ ಸೇಮ್ ಸ್ಕೂಲು, ಲೆಫ್ಟ್ ವಿತ್ ಸ್ಕೂಲು, ಇದನ್ನೆಲ್ಲ ಮಾಡಿದ ಮೇಲೆ ಕೊಡಬೇಕು. ನಾವು ಮಾಡಿದ್ದಂಥದನ್ನು ಚೆಕ್ ಮಾಡಲಿಕ್ಕೆ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಏನಿದೆ ಇದ್ರ ಮೇಲೆ ಆಕ್ಟಿವ್ ಸ್ಟೂಡೆಂಟ್ಸ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಕ್ಟಿವ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲದೂ ಸಹ ನಮಗೆ ಸಿಗುತ್ತೆ. ಮಕ್ಕಳೆಲ್ಲರೂ ಸಹ ಇಲ್ಲಿ ಶೋ ಆಗ್ತಾರೆ. ನಾವು ಪ್ರೋಗ್ರೆಷನ್ ಆಕ್ಟಿವಿಟಿ ಏನು ಮಾಡಿದ್ವಿ ಅದೆಲ್ಲ ಇಲ್ಲಿ ಸಹ ಬರ್ತಾರೆ. ಈ ವಿಡಿಯೋದಲ್ಲಿ ತಮಗೆ ಬರೀ ಪ್ರೋಗ್ರೆಷನ್ ಆಕ್ಟಿವಿಟಿ ಮಾತ್ರ ತಿಳಿಸಿದ್ದೀನಿ. ಮುಂದೆ ಸಾಕಷ್ಟು ಕೆಲಸ ಕಾರ್ಯಗಳಿದ್ದಾವೆ ಇದರಲ್ಲಿ UDICE ಪ್ಲಸ್ಸಲ್ಲಿ. ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.